ಹಲೋ ಹಲೋ ಬೇಡ ಅದಿದ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹಲೋ ಹಲೋ ನೀ ಪನಿ ಸ ಅದೆಲ್ಲ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ ನೀ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ ನೀ ಬನಿಸಪ್ಪ ನೀ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ತಾರೆ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ ನೀ ನನಿಸ ಪಾಸ ಕೈ ಬಳೆನಾದದ ಗುಂಗನು ಅಳಿಸಲಾರೆ ಮೈ ಮನಸ್ಸೋಲುವ ಮತ್ತನು ಮರೆಯಲಾರೆ ಕೈ ಬಳೆನಾದದ ಗುಂಗನು ಅಳಿಸಲಾರೆ ಮೈ ಮನಸ್ಸೋಲುವ ಮತ್ತನು ಮರೆಯಲಾರೆ ರೂಪಸಿರಂಭೆಯ ಸಂಗವ ತೊರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಮೈ ಮನಸ್ಸೋಲುವ ಮತ್ತನು ಮರೆಯಲಾರೆ ಕೈ ಬಳೆನಾದದ ಗುಂಗನು ಅಳಿಸಲಾರೆ ಮೈ ಮನಸ್ಸೋಲುವ ಮತ್ತನು ಮರೆಯಲಾರೆ ರೂಪಸಿರಂಭೆಯ ಸಂಗವ ತೊರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ತಾರೆ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ
ಒಲವಿನ ಚಿಲುಮೆಯ ಧಾರೆ. ಧನ್ಯೋಸ್ಮಿ. ನನಗೆ ಈ ಹಾಡು ಬಹಳ ಚಿಕ್ಕವನಾಗಿದ್ದಾಗಿಲ್ಲ ಇಷ್ಟವಾದ ಹಾಡು. ಒಳ್ಳೆ ಟ್ರ್ಯಾಕ್, ಮ್ಯೂಸಿಕ್ಕು ಚೆನ್ನಾಗಿದೆ. ಕೆಲವು ಟ್ರ್ಯಾಕ್ ಚೆನ್ನಾಗಿರೋದಿಲ್ಲ, ಅಂದರೆ ಮ್ಯೂಸಿಕ್ ಇದ್ದಿದ್ದು ಭಾಳ ಚೆನ್ನಾಗಿತ್ತು ಟ್ರ್ಯಾಕು. ಲೈವಲ್ಲಿ ಏನಾಗುತ್ತೆ ನಿಮ್ಗೆ ಇನ್ನೊಂದು 2 ಸಲ ಹೆಚ್ಚು ಹಾಡಿಬಿಡ್ಬೋದು. ಇದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗುತ್ತೆ ನಿಮಗೆ ಅಷ್ಟೇ. ಲೈವಲ್ಲಿ ಹಾಡಿ 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 ಅದೇ ಅಭ್ಯಾಸ. ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಒಳ್ಳೆ ಗಾಯಕರ ಜೊತೆ ನಮಗೊಂದು ಅವಕಾಶ ಆಯಿತು. ಗಾಯಕಿಯರು ನೀವೆಲ್ಲರೂ ತುಂಬ ಖುಷಿ ಆಯ್ತಪ್ಪ ನೋಡಿ. ಇದರಲ್ಲೇ ರಾಗದಲ್ಲಿ ನೀವು ಮುಂದುವರಿಬೇಕು. ಇದನ್ನೇ ಮುಂದಿನ ಹಂತ ಗಮ ಬನಿ ಸ ಗನಿ ದ ನಿ ದ ಪ ಮ ಪ ಸ ನಿ ದ ಪ ಮ ಗರಿ ಸ ಸ ಪ ಪ ರೇ. ದ ನೋಟಿಸ್ ಸ ಪ ಮನಸ್ಸಿಗೆ ಬಂದ್ಬಿಡ್ಬೇಕು. ಲ ಲ ಲ ಲ ಲ ಲ ಲ ಲ ನಾ. ಯಾವ ನೋಟು? ಮಾ ಪ. ಅಷ್ಟೇ. ಆ ನೊಟೇಷನ್ ಅಭ್ಯಾಸ ಆಗಿಬಿಟ್ರೆ ನೀವು ಅದು ಬೇರೆ ಮತ್ತೆ ನಿಮ್ಮನ್ನು ಸಂಗೀತ ಬಿಡೋದೇ ಇಲ್ಲ. ಸುಮ್ಮನೆ ಹುಚ್ಚರಾಗ ಹಾಡ್ತಾನೆ ಇರ್ತೀವಿ, ಬೇರೆ ದಾರಿ ಇಲ್ಲ. ಆಮೇಲೆ ಒಂದು ಸಲ ಸ್ವರಗಳು ನಮಗೆ ಸಿಕ್ಕಿಬಿಟ್ರೆ, ಯಾಕೆ ಎಲ್ಲರಿಗೂ ಗೊತ್ತದು ನಿಮ್ಮ ಮನಸ್ಸಲ್ಲಿ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದನ್ನು ಡೆವಲಪ್ ಮಾಡಿಕೊಡು. ಇದರಲ್ಲೇ ರಾಗ ಬರೋದು, ಎಲ್ಲವೂ ರಾಗಗಳು ಸ್ವರಗಳಿಂದಲೇ ಬರುವಂಥದ್ದು. ಅದನ್ನು ನೀವೆಲ್ಲಿ ಒಂದು ಹಾರ್ಮೋನಿಯಂ ಇಟ್ಕೊಂಡು ಮಾಡಬೇಕು. ಒಂದು 2-3 ತಿಂಗಳು ಶುದ್ಧ ಭಾಳ ಒಂಥರ ಸ್ವರಗಳನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಆ 12 ನೋಟ್ ಸಿಸ್ಟಮ್ ಇದೆಯಲ್ಲ ಅದನ್ನು ಕರಗತ ಮಾಡ್ಕೊಂಡು ಬಿಟ್ರೆ, ಯಾಕೆಂದರೆ ಬ್ಯೂಟಿಫುಲ್ ವಾಯ್ಸಸ್ ನಿಮ್ಮದೆಲ್ಲ, ಸೂಪರ್ಬ್ ವಾಯ್ಸ್. ಅದ್ರ ಮಧ್ಯೆ ನೀವು ಅದು ಸ್ವಲ್ಪ ಎಲ್ರಿಗೂ ನಾನು ಹೇಳೋದಷ್ಟೇ, ನೊಟೇಷನ್ ಅಭ್ಯಾಸ ಮಾಡಿ. ಅದೇನು ಅದರ ಅನುಭವವೇ ಬೇರೆ. ಮತ್ತು ನಮಗೆ ಸಾಧ್ಯವೇ ಇಲ್ಲ ಮತ್ತು ಕಂಟ್ರೋಲ್ ಮಾಡೋಕ್ಕೆ ಮನಸ್ಸು. ಕೆಲವು ಸಲ ನಿಮಗೂ ಆಗಿರ್ಬೋದು ಅದು. ಕೆಲವು ಸಲ ನಾವು ಒಬ್ಬರೇ ಕೂತಾಗ ಹಾಡ್ತಾ ಇರುವಾಗ ನಮ್ಮ ಮನಸ್ಸು ಕಣ್ಣೀರು ಬರ್ತಾ ಇರ್ತದೆ. ಲಕ್ಷ್ಯ ಸಂಗೀತದ ಪವರ್ ಅದು. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ರಿಲ್ಯಾಕ್ಸ್. ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಸಸ್ಟೈನ್ ಮಾಡಿ ನೋಟನ್ನು. ನಿಸ ಒಂದೊಂದು ನೋಟನ್ನು ಲಾಂಗ್ ಆಗಿ ಹೇಳಿಯೋದು. ನಿರೇ ಮಾರೇ ನೀರಿ ಸಾ. ಸಾರಲ್ಲಿ ಮರ್ಚಾಗಿ ಬಿಡು. ಅದನ್ನು ನೀವು ಮಾಡ್ತೀವಿ. ಯಾಕೆ ನಿಮ್ಮೆಲ್ಲ ಕೆಪಾಸಿಟಿ ಇರೋರು ಆದ ಕಾರಣ ಹೇಳ್ತೀನಿ ನಾನು ಅಷ್ಟೇ. ನಾನೇನು ದೊಡ್ಡ ವಿದ್ವಾಂಸನಾಗಿ ಹೇಳೋದು ಏನೂ ಅಲ್ಲ. ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಅದ್ಭುತವಾಗಿ ಆಗುತ್ತೆ. ಲವ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಸೂಪರ್ ವಾಯ್ಸಸ್. ಕೃಷ್ಣ ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾನು ಯಾವತ್ತೂ ಸ್ವಲ್ಪ ಸಮಯ ಸಿಕ್ಕಿದ್ದು ಬರ್ತಾರೆ. ಐ ಎಂಜಾಯ್ ಇಟ್. ಜೀವನದ ಉದ್ದೇಶ ಅಷ್ಟೇ ಅಲ್ವಾ, ಖುಷಿಯಾಗಿರ್ಬೇಕು. ಏನು ಶ್ರೀನಾಥ್ ಬಾಯಿ ಕರಾಟೆ ಅವರೇ ನೋಡಿ ಅಲ್ಲಿ ಇದೇ ನಾಡು ಇದೇ ಖುಷಿ ಆಯಿತು. ಒಳ್ಳೆಯದಾಗಿ ಒಳ್ಳೆಯದಾಗಿ. ತುಂಬ ಸಂತೋಷ. ಯಾಕೆಂದರೆ ಎಲ್ಲ ಕಾರ್ಯಕ್ರಮ ಬರ್ತಾರೆ, ಹಾಡೇ ಆಡಲ್ಲ ಅವರು. ನಮ್ಮ ಸಂಸಾರ ಕೊಡಿನ ಚಪ್ಪಾಳೆ ಇದೊಂದು ಹಾಡಾಡ್ತಾರೆ. ಅದು ಕೇಳಿ ಕೇಳಿ ನನಗೂ ಖುಷಿ ಆಗ್ತಿತ್ತು. ಇವತ್ತೊಂದು ವಿಶೇಷವಾಗಿರಲಿ ಅಂತ ಹಾಡಾಡ್ತೇವೆ. ತುಂಬ ಚೆನ್ನಾಗಿ. ಸರ್ ಯಾರು ನಿಮ್ಮ ಮೊದಲೇ ನಿಮ್ಗೆ ಇಷ್ಟ ಅಂದರೆ ನಾನು ಹಾಡ್ಬಿಡ್ತಾ ಇದ್ದೆ. ನೀವು ಹಾಡ್ತಾ ಇದ್ದೀರಾ? ನಾನು ಇದು ಮದುವೆ ಮನೇಲಿ ಇದನ್ನು ಹಾಡಿ ಆಡ್ತೀನಿ ಸರ್. ಮದುವೆ ಮನೆ ಪ್ರೋಗ್ರಾಮ್ಗಳಲ್ಲಿ ಈ ಹಾಡಂತೂ ಇದು ನಿಮ್ಮ ನಮ್ಮೂರ ಮಂದಾರ ಹೂವೆ ಎಲ್ಲ ಒಟ್ಟು ಮದುವೆ ಮನೆಯಲ್ಲಿ ಹೈಲೈಟ್ ಆಗೋ ಹಾಡು. ಮದುವೆ ಬಂದ, ನಮ್ಮೂರ ಬಂದಾರ ಹೂವೆ, ಒಲವೇ ಜೀವನ ಸಾಕ್ಷಾತ್ಕಾರ, ಪಂಚಮ ವೇದ, ಪ್ರೇಮದ ನಾದ, ಹೂವು ಚೆಲುವೆಲ್ಲ ಎಷ್ಟು ಬೇಕು ಮದುವೆ. ನಾವು ವಿ ಶುಡ್ ಬಿ ಗ್ರೇಟ್ಫುಲ್ ಟು ಅಂತ ಜೈಂಟ್ಸ್ ಬರೆದವರಿಗೆ, ಸಂಗೀತ ಕೊಟ್ಟವರಿಗೆ, ಹಾಡಿದವರಿಗೆ ನಾವು ಎಷ್ಟು ಗ್ರೇಟ್ಫುಲ್ ಆಗಿದ್ರು ಸಾಲು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಯಮಾಡಿ ಹಂಗೆ ವೇದಿಕೆ ಬಂದ್ಬಿಡಿ. ವೇದಿಕೆ ಬನ್ನಿ ಸರ್. ಬನ್ನಿ ವೆಂಕಟೇಶ್ ಸರ್, ಕೂತ್ಕೊಂಡ್ಬಿಡಿ ಸರ್. ನೋಡಿ ಮಾತಿನ ಮೂಡಿಗಾರರು ಬಂದರು ವೆಂಕಟೇಶ್ ಅವರು. ಆತ್ಮೀಯ ಬಂಧುಗಳೇ, ಇದುವರೆಗೂ ತಾವು ನೋಡಿದ್ರಿ ಬಹಳ ವಿಶೇಷವಾದ ಸಾಧಕರ ಒಂದು ಧ್ವನಿಯನ್ನು ನಾವು ಅಲ್ಲಿ ಕೇಳುವಂಥದ್ದು ನೇರವಾಗಿ ಇವತ್ತು ಪ್ರತ್ಯಕ್ಷವಾಗಿ ಕೇಳಿದ್ದೇವೆ, ನೋಡಿದ್ದೇವೆ.
ಹಾಗಾಗಿ ಪ್ರಥಮವಾಗಿ ನಮ್ಮ ಒಂದು ಹೃದಯ ಮಂದಿರದಲ್ಲಿ ವಿಶೇಷವಾಗಿ ನಮಗೆ ಹಾರೈಸ್ತಕ್ಕಂಥವ್ರು, ಪ್ರತಿ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ನೀಡ್ತಕ್ಕಂಥ ಖ್ಯಾತ ಗಾಯಕರು, ನಟರು, ವಿಶೇಷವಾಗಿ ಎಲ್ಲರಿಗಿಂತಲೂ ಹೃದಯ ಗೆದ್ದವರು ಅಂತಂದರೆ ಜೋರಾಗಿ ಚಪ್ಪಾಳೆಗಳು ಶ್ರೀ ಶಶಿಧರ ಕೋಟೆ ಗುರುಗಳಿಗೆ ಸ್ವಾಗತ ಸುಸ್ವಾಗತವನ್ನು ಆರಂಭದಲ್ಲಿ ಕೋರ್ತೇನೆ ಬಂಧುಗಳೇ. ಇದರ ಜೊತೆಗೆ ಕರಾಟೆ ಪಟುಗಳು, ಗಿನ್ನಿಸ್ ದಾಖಲೆ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಕರಾಟೆ ಶ್ರೀನಿವಾಸ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಡಾಕ್ಟರ್ ಕರಾಟೆ ಶ್ರೀನಿವಾಸ್ ಸರ್ ಅವರು ಇವತ್ತು ಗೌರವ ಡಾಕ್ಟರೇಟ್ ನೀಡತಕ್ಕಂಥ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಪಡೆಯತಕ್ಕಂಥದ್ದು. ಹಾಗಾಗಿ ಅಮೇರಿಕ ವಿಜ್ಡಮ್ ಸಂಸ್ಥೆಯ ಒಂದು ಸಂಸ್ಥಾಪಕರಿಗೆ, ವಿಶೇಷವಾಗಿ ನಮ್ಮ ಒಂದು ಬೆಂಗಳೂರಿನಲ್ಲಿ ಒಂದು ಸಾಧಕರಿಗೆ ಒಂದು ಅವಾರ್ಡನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಸಂಸ್ಥಾಪಕರಂದರೆ ಡಾಕ್ಟರ್ ಕರಾಟೆ ಶ್ರೀನಿವಾಸ್ ಅವರು. ಜೋರಾಗಿ ಒಂದು ಚಪ್ಪಾಳೆ ಅವರಿಗೆ ತಟ್ಟಿ. ಹಲವಾರು ರಾಷ್ಟ್ರಗಳನ್ನು ಜೊತೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು, ಹಲವಾರು ರಾಷ್ಟ್ರಗಳ ಜೊತೆಗೆ ಬಾಂಧವ್ಯ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮೆಲ್ಲ ಸಾಧಕರಿಗೆ ಏನಂತಂದ್ರೆ ವಿಶೇಷವಾದ ರೀತಿಯಲ್ಲಿ ವರ್ಲ್ಡ್ ರೆಕಾರ್ಡ್ ಅಂತ ನಾವೇನು ಹೇಳ್ತೇವೆ, ಗಿನ್ನಿಸ್ ರೆಕಾರ್ಡ್ ಅಂತ ನಾವೇನು ಹೇಳ್ತೇವೆ, ಎಲ್ಲೂ ಕೂಡ ವಿಶೇಷವಾಗಿ ನೀಡ್ತಕ್ಕಂಥವ್ರು ಡಾಕ್ಟರ್ ಕರಾಟೆ ಶ್ರೀನಿವಾಸ್ ಸರ್ ಅವರು ಕೂಡ. ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟೋಣ. ಇದರ ಜೊತೆಗೆ ಶ್ರೀ ಲಲಿತಾ ಕಲಾ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಗಾಯಕರು, ಸಮಾಜ ಸೇವಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಲಲಿತಾ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಮೊನ್ನೆ ಹೋದ ತಿಂಗಳ ಹಿಂದೆ ಒಂದು ಡಾಕ್ಟರೇಟ್ ಅವಾರ್ಡು ನಯನ ಸಭಾಂಗಣದಲ್ಲಿ ಮಾಡಿದೋ. ಆ ಸಂದರ್ಭದಲ್ಲಿ ಆ ಅವಾರ್ಡ್ ಪಡಿತಕ್ಕಂಥವರು ಸ್ವಲ್ಪ ತಡವಾಗಿ ಬಂದರು. ಅಷ್ಟೊಂದು ಕಾರ್ಯಕ್ರಮನೇ ಮುಗಿದಾಗಿತ್ತು. ಅವ್ರಿಗೋಸ್ಕರ ಈ ವೇದಿಕೆಯಲ್ಲೇ ಕೊಡೋಣ ಅಂಥೇಳಿ ತೀರ್ಮಾನ ಮಾಡಿ ಅವರು ಮತ್ತೊಬ್ಬರು ಅವರ ಜೊತೆ ಇಬ್ಬರಿಗೆ ಇಲ್ಲಿ ನಾವು ಡಾಕ್ಟರೇಟ್ ಅವಾರ್ಡನ್ನು ಈ ವೇದಿಕೆಯಲ್ಲಿ ಕೊಡ್ತಾ ಇದ್ದೀವಿ. ದಯಮಾಡಿ ಅವರು ನಮ್ಮ ಶ್ರೀನಾಥ್ ಅವರು ಕರೆದಾಗ ಹಾಂ ಸರ್, ಹೌದೌದು, ಹಾಗಾಗಿ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ಜೊತೆಯೊಳಗೆ ಸುಮಾರು ಜನ ಅವಾರ್ಡ್ ತಗೊಳ್ಳೋರು ಇನ್ನೂ ಬರ್ತಾನೆ ಇದ್ದಾರೆ, ಗೆಸ್ಟ್ಗಳು ಬರ್ತಾ ಇದ್ದಾರೆ, ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಈಗ ಈ ಒಂದು ಪತ್ರಿಕೆಯ ಜವಾಬ್ದಾರಿಯನ್ನು ಸಂಪಾದಕರಾಗಿ ನಮ್ಮ ಡಾಕ್ಟರ್ ವೆಂಕಟೇಶ್ ಚೌಧರಿ ತಗೊಂಡಿದ್ದಾರೆ. ನಮ್ಮ ನಾಡ ಧ್ವನಿ ಅಂತ ಇತ್ತೀಚೆಗೆ ಅದು ಪ್ರಾರಂಭ ಆಗಿದೆ. ಅದನ್ನು ಇಲ್ಲಿ ಒಂದು ಉದ್ಘಾಟನೆ ವಿಷಯವಾಗಿ ತಗೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಇಡಬೇಕು. ಅದು ಫೋಟೋ ಒಂದು ಸ್ವಲ್ಪ ತಗೊಳ್ಳಿ ಸರ್. ನಾಗರತ್ನ ಮೇಡಮ್ ಬನ್ನಿ ಈ ಕಡೆ. ನಾಗರತ್ನ ಮೇಡಮ್ ಡಾಕ್ಟ್ರೇ ಮಾಮ ಮೇಲೆ ವೇದಿಕೆ ಮೇಲೆ ಬನ್ನಿ ಮೇಡಮ್, ನೀವು ಬನ್ನಿ. ಸರಿ, ಸೆಂಟ್ರ್ ಬನ್ನಿ ಸರ್. ನೆಕ್ಸ್ಟ್ ಸಂಚಿಕೆಯಲ್ಲಿ ಇರುತ್ತೆ. ಒಳ್ಳೆಯದಾಗಲಿ. ನಮ್ಮ ನಾಡ ಧ್ವನಿ ಪತ್ರಿಕೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಉನ್ನತ ಮಟ್ಟದಲ್ಲಿ ಮುಂದೂಡಲಿ, ಭಾಳ ಚೆನ್ನಾಗಿ ಬೆಳೆಯಲಿ ಅಂತ ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ವೆಂಕಟೇಶ್ ಸರ್ ಅವರಿಗೆ ಒಳ್ಳೆಯದಾಗಲಿ, ನಿಮ್ಮ ಗೌರವ ಅಧ್ಯಕ್ಷರು ಒಳ್ಳೆಯದಾಗಲಿ ಅಂತ ಹೇಳ್ಬಿಡಿ. ಹಾಗೆ ಮುಂದಿನ ಈ ಡಾಕ್ಟರೇಟ್ ಏನು ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಬಂದಿರತಕ್ಕಂಥ 2 ಬುತ್ತುಗಳು, ಅದರ ಒಂದು ಬುತ್ತನ್ನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಅದರ ವಿಷಯವಾಗಿ ಮಾತಾಡ್ತಾರೆ, ನಂತರ ವೇದಿಕೆ ಮೇಲೆ ಕರೀತಾರೆ. ಬನ್ನಿ. ಕೊಡ್ತೀನಿ ನಿಮ್ಗೆ, ಆಮೇಲೆ ಕೊಡ್ತೀನಿ.
ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಮೊಟ್ಟ ಮೊದಲದಾಗಿ ನಾವು ಪತ್ರಿಕೆ ಯಾವಾಗಲೂ ತೊಗೋಬೇಕಾದ್ರೆ ಉಚಿತ ಆಗಬಾರ್ದು ಅಂತ ನನ್ನ ಕಡೆಯಿಂದಲೇ ಒಂದು ಸ್ವಲ್ಪ ಬೋಣಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸರ್, ವೆರಿ ಗುಡ್, ವೆರಿ ಗುಡ್. ಏಕೆಂದರೆ ಗುರುಗಳಾಗ್ಬೋದು, ವಿದ್ಯೆ ಆಗ್ಬೋದು, ದಕ್ಷಿಣ ಇಲ್ಲ ಅಂದರೆ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ. ಇವನ್ ನಮ್ಮ ವೆಂಕಟೇಶ್ ಸರ್ ನಮ್ಮ ಸಿನಿಮಾ ನೋಡಕ್ ಬಂದಾಗೂ ಅಷ್ಟೇ ಅದನ್ನೇ ಹೇಳಿ ನನಗೆ ಕೊಟ್ಟು ಹೋದ್ರು. ಇದು ಹಂಗೆ ಆ ನೋಟ್ ಹಂಗೆ ಇಟ್ಟಿದ್ದೀನಿ. ಆಮೇಲೆ ಇದೇನು ಲಂಚ ಅಲ್ಲ, ಆಮೇಲೆ ನನ್ನ ವಿಷಯಗಳು ಮಾತ್ರ ಹಾಕಿ ಅಂತ ಹೇಳೋದಕ್ಕೆ. ಎಲ್ಲದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು ನೋಡಿ. ನಾನು ನಿಜವಾಗ್ಲೂ ಜೇಸುದಾಸ್ ಅವ್ರನ್ನ ಖಂಡಿತ ನೋಡಿಲ್ಲ. ಅಣ್ಣ ಇದೇನು ಉತ್ಪ್ರೇಕ್ಷೆನಲ್ಲ, ಅತಿಶಯೋಕ್ತಿನಲ್ಲ. ನಾವು ಚಿಕ್ಕನ್ನಲ್ಲಿ ಇವರ ಒಂದು ಕಚೇರಿನ ತ್ಯಾಗರಾಜ ನಗರದಲ್ಲಿ ನಡೆಸ್ಕೊಡ್ತಾ ಇದ್ರು. ಅವಾಗೆಲ್ಲೋ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ. ಇವತ್ತು ಅವ್ರ ಜೊತೆಲೆ ಇವತ್ತು ಎಲ್ಲಾದರೂ ಯಾವುದೇ ಕಾರ್ಯಕ್ರಮ ಎಲ್ಲೋ ನಾನು ಹೋಗ್ತಾ ಇದ್ರು ಕೂಡ ಸಮ್ಟೈಮ್ ಏನಾದರೂ ನಮ್ಗೆ ಯಾರಾದರೂ ಅವಮಾನ ಮಾಡಿದಾಗ ಅಣ್ಣ ಅಲ್ಲಿ ಸ್ಟೇಜ್ ಮೇಲೆ ಇದ್ದರೆ ಶ್ರೀನಾಥ್ ಅವ್ರನ್ನ ಮೊದಲು ಕರೀರಿ ಅಂತ ಅಂದ್ಬಿಟ್ಟು ಹೇಳಿ ಅವ್ರ ಸ್ವಂತ ತಮ್ಮನಿಗಿನ್ನ ನಮಗೆ ಬೆಲೆ ಕೊಟ್ಟಂತಹ ನಿಜವಾಗ್ಲೂ ಅದ್ಭುತ ಮನಸ್ಸಿಗೆ ಅವ್ರು ಯಾರು ಬೇಕು ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರ ಸಂಗೀತದಲ್ಲಿ ಅವರ ಕುಟುಂಬದವರಾಗ್ಬೋದು, ಅವ್ರ ತಂದೆ ತಾಯಿ ಎಲ್ಲರೂ ಇವ್ರ ಒಳಗಡೆನೇ ಇದ್ದಾರೆ. ಯಾಕೆಂದರೆ ಅಷ್ಟು ವಿನಯದಿಂದ ವಿಧೇಯತೆಯಿಂದ ಇರುವಂತಹ ನಮ್ಮ ಕರ್ನಾಟಕದ, ನಮ್ಮ ಭಾರತದ ಹೆಮ್ಮೆಯ ಸಂಗೀತ ವಿದ್ವಾನರು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ಏನು ಉತ್ಪ್ರೇಕ್ಷೆ ಏನಿಲ್ಲ. ಯಾಕೆಂದರೆ ವಿದ್ವಾನ್ ಅವಾಗ ನೋಡಿ, ಇವಾಗ ನಾವು ಹೇಳಿದ್ರು ಸಾಪಾಸ ಅಂತ ಇದೆಯಲ್ಲ, ಅದು ನಿಜವಾಗ್ಲೂ ಸಂಗೀತ ಶೃಂಗೇರಿ ತಾಯಿ ಆಶೀರ್ವಾದ. ನಮ್ಮನ್ನೆಲ್ಲ ಶೃಂಗೇರಿ ತಾಯಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರಂತೆ. ಇಂಥ ಮಹಾನ್ ಪುರುಷರನ್ನ ಎತ್ಕೊಂಡು ಕಂಕ್ಲಲ್ಲಿ ಎತ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಯಾಕೆಂದರೆ ಅವ್ರಿಗೆ ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ. ನಾವೇನಾದರೂ ಒಂದು ಸಣ್ಣ ಏನು ಅವ್ರಿಗೇನು ನಾವು ಗುರುದಕ್ಷಿಣೆ ಕೊಡಲೇಬೇಕು. ಆ್ಯಕ್ಚುಲಿ ಅವ್ರ ಅದರದ್ದೆಲ್ಲ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಏನಾದರೂ ಸರಿ, ಒಟ್ಟಿನಲ್ಲಿ ನಮ್ಮ ಒಂದು ಚಾಂಪಿಯನ್ಶಿಪ್ಗೂ ಬಂದು ಜಡ್ಜ್ಮೆಂಟ್ ಮಾಡಿಕೊಟ್ರು. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರು ತುಂಬ ಬ್ಯುಸಿ ಇರ್ತಾಯಿದ್ರು. ಭಾಗ್ಯಲಕ್ಷ್ಮಿ ಸೀರಿಯಲ್ ಬೇರೆ ನಡೀತಾ ಇತ್ತು. ಅಣ್ಣ ಕೂತ್ಕೊಳ್ಳಿ ಪ್ಲೀಸ್, ನಿಂತ್ಕೋಬಾರ್ದು ನೀವು. ಆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಡೀತಾ ಇತ್ತು. ಅವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಂದ್ಯಾವಳಿಯಲ್ಲಿ, ಗಾಯನ ಪಂದ್ಯಾವಳಿಯಲ್ಲಿ ಜಡ್ಜ್ಮೆಂಟ್ ಮಾಡಿ ಲಾಸ್ಟ್ವರೆಗೂ ಇದ್ದು ಎಲ್ಲ ನೆರವೇರಿಸಿ ಕೊಟ್ಟಂತಹ ಪುಣ್ಯಾತ್ಮ ಇವರು. ಇವನೇನು ಹೊಗಳ್ತಾ ಇಲ್ಲ ಅಣ್ಣ, ನಿಮ್ಮ ನೇಚರೇ ಆ ಥರ. ನೀವು ಇವತ್ತವರೆಗೂ ನೀವು ಅಜಾತ ಶತ್ರು ಅಂತ ಹೇಳ್ಬೇಕು. ನಮ್ಮ ಕೃಷ್ಣ ಸರ್ ಥರ. ನಮ್ಮ ಕೃಷ್ಣ ಸರ್ಗೂ ಅಷ್ಟೇ, ಯಾರು ಶತ್ರುಗಳೆಲ್ಲ ಯಾರೂ ಇಲ್ಲ. ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಬಿಡ್ತಾರೆ ಅವ್ರು ಆ ಥರ. ಅವ್ರು ಯಾಕೆಂದರೆ ನಮಗೊಂದು 30 ವರ್ಷಗಳ ಕನ್ನಡದ ಸಂಬಂಧ ಇದು. ಏನೇ ಆ ಕನ್ನಡ ಅನ್ನೋದಿದೆಯಲ್ಲ, ಆ ಸೆಳೆತ ಇದೆಯಲ್ಲ, ಅದನ್ನು ನಮ್ಮ 30 ವರ್ಷಗಳ ಕಾಲ ಜರ್ನಿ ಮಾಡೋ ಥರ ಆಯಿತು. ಅದಕ್ಕೆ ಸಾಮಾನ್ಯವಾಗಿ ನಾನು ಡಾಕ್ಟ್ರೇಟನ್ನು ಒಬ್ಬರಿಗೆ ಇಬ್ಬರಿಗೆ ಕೊಡೋ ಥರ ಇಲ್ಲ. ತುಂಬ ಕಷ್ಟಪಟ್ಟು 16-17 ಇಸ್ವಿಲೇ 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಫೀಸ್ ಕೊಟ್ಬಿಟ್ಟು ಹೊರಗಡೆ ಚೆನ್ನೈಯಲ್ಲಿ ತೊಗೊಂಬಂದ್ವಿ. ಸೊ ನಮ್ಮದೇ ಏನಾದರೂ ಮಾಡೋಣ ಅಂತ ಹೇಳಿ ನಾವು ಅಮೇರಿಕನ್ ವಿಸ್ಡಮ್ ಪೀಸ್ ಯೂನಿವರ್ಸಿಟಿನ 2022ರಲ್ಲಿ ನಾವು ನಮ್ಮ ಕಾಂಟಿನೆಂಟಲ್ ಆಫೀಸ್ ಮಲೇಷ್ಯಾದಲ್ಲಿ ನಾವು ಅದನ್ನು ಶುರು ಮಾಡ್ತೀವಿ. ನಮ್ಮದು ಹೆಡ್ ಆಫೀಸ್ ಬಂದು ದುಬೈಯಲ್ಲಿರುತ್ತೆ. ಸೊ ಅಲ್ಲಿಂದ ಇಲ್ಲಿ ತೊಗೊಂಬಂದಾಗ ಬಿಕಾಸ್ ಆಫ್ ಅವರು ಕನ್ನಡದ ಸೇವೆಗಾಗಿ ಒಬ್ಬರಿಗೆ ಇಬ್ಬರಿಗೆ ಅಂತಿಲ್ಲ. ಆಮೇಲೆ ಟೈಮ್ ಅಂತಂದರೆ ಟೈಮ್ ಇರುತ್ತೆ. ಯಾಕೆಂದ್ರೆ ನಾವು ಕಲಾವಿದರು, ಅದರಲ್ಲೂ ನಾನು ಕರಾಟೆ ಶಿಕ್ಷಕ ಮತ್ತು ಆರ್ಮಿಯಲ್ಲಿ ಅಟ್ಲೀಸ್ಟ್ ಆದರೂ ಸೇವೆ ಮಾಡಿರ್ತೀವಿ. ಸಮಯ ಪಾಲನೆ ಜಾಸ್ತಿ ಇತ್ತು. ಕ್ಷಮೆ ಇರಲಿ ಗಿರೀಶ್ ಸರ್, ಅವತ್ತು ನಾನು ಆ ಟೈಮು ಹೊರಟ್ಬಿಟ್ಟೆ, ನಾನು ಕ್ಷಮಿಸಿ. ಅದಕ್ಕೆ ಒಬ್ಬರೇ ಇರಬಾರ್ದು ನೋಡಿ. ಅವ್ರ ತನ ಇದು ನಂದೇನಿಲ್ಲ. ಇಲ್ಲಿ ಕೃಷ್ಣ ಸರ್ ಆ್ಯಕ್ಚುಲಿ ಒಬ್ಬರಿಗೋಸ್ಕರ, ನಿಮ್ಮಿಬ್ಬರಿಗೋಸ್ಕರನೇ ಮಾಡ್ತಾರಂಥ ವೇದಿಕೆ ಇದು. ಖಂಡಿತ ಇದನ್ನು ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಒಬ್ಬರ ಜೊತೆಲಿ ಇಲ್ಲ ಸರ್, ನಾನು ಒಬ್ಬರದ್ದು ಏನಾದರೂ ಮಾಡ್ತೀನಿ. ನಮ್ಮ ಜಯಲಕ್ಷ್ಮಿ ಮೇಡಮ್ನು ಇದು ಮಾಡ್ತೀನಿ. ಯಾಕಂದರೆ ಒಬ್ಬರೇ ತೊಗೊಂಡಾಗ ಮನೆಯವ್ರಿಗೂ ಅನಿಸುತ್ತೆ, ನಾವು ಒಬ್ಬರೇ ಇರ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಬ್ಬರು ಇರಲಿ ಅಂತ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ಕೈ ಜೋಡಿಸಿದ್ರೆ ಚಪ್ಪಾಳೆ. ಆ ಥರ ವ್ಯಕ್ತಿಗಳಿಗೆ ನಾವು ಪ್ರೋತ್ಸಾಹ ಕೊಡಲಿಲ್ಲ ಅಂತಂದರೆ ನೋಡಿ ಎಷ್ಟು ಸ್ವಲ್ಪ ನೋವಾಗುತ್ತೆ. ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರ ಕಾರ್ಯಕ್ರಮ ಸುಮಾರು 1000 ಕಾರ್ಯಕ್ರಮ ಮಾಡಿರ್ತಾರೆ. ಜನ ತುಂಬಿಸಿ ಹೆಂಗೆ ತುಳ್ಕಾಡ್ತಾ ಇದ್ರು ಅಂತಂದರೆ ಅಷ್ಟು ಈಸಿಯಾಗಿ ನಮ್ಮ ಅಣ್ಣ ಬರಲ್ಲ, ಶಶಿಧರ್ ಅಣ್ಣ ಬರೋಲ್ಲ. ಅವ್ರಿಗೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಯಾಕಂದರೆ ಕನ್ನಡವನ್ನು ಎತ್ತಿ ಹಿಡಿಯೋದ್ರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಇವತ್ತಿಗೂ ನಾನು ಎಲ್ಲೇ ಹೋದ್ರೂ ಯಾರಾದರೂ ಒಂದು ವಿಷಯ ಕೇಳಿದಾಗ ಸಂಗೀತ ಅಂತ ಹೇಳಿದ್ರೆ ನಮಗೆ ಬಂದು ಜೇಸುದಾಸ್ ಥರ ಬಂದು ನಾವಂತೂ ಆ ವಾಯ್ಸ್ ಕೇಳೇ ಇಲ್ಲ. ಇವ್ರು ನನ್ನನ್ನು ಯಾವಾಗಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಹರಿವರಾಸನ ಮಾಡಿ ಅಣ್ಣ, ನೀವು ಎಲ್ಲೇ ಹೋದರೂ ಅದನ್ನ ಆಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ, ನಾನು ತ್ಯಾಗರಾಜನಲ್ಲಿದ್ದಾಗ ಕೋಡಗಾನ ಕೋಳಿ ನುಂಗಿದ್ದ ಅವರೊಂದು ಆ ಹಾಡನ್ನು ಹೇಳಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲರೂ ಎದ್ದು ನಿಂತು ಇವ್ರಿಗೆ ಚಪ್ಪಾಳೆ ಹೊಡೆದಿದ್ದೆ. ಇವಾಗಲ್ಲ, ಇವಾಗಿನವ್ರಿಗೆ ಅವ್ರ ಬೆಲೆ ಗೊತ್ತಿಲ್ಲ. ಹಿರಿಯರ ಬೆಲೆ ನಿಜವಾಗ್ಲೂ ಇವಾಗ ಗೊತ್ತಿಲ್ಲ. ಆ ಥರ ಗೊತ್ತಿದ್ದ ಅಂತಂದರೆ ನಮ್ಮ ಒಂದು ಸಂಸಾರ, ನಮ್ಮ ಕುಟುಂಬದಿಂದ, ನಮ್ಮ ಕುಟುಂಬದವ್ರು ಎಲ್ಲರೂ ಬರ್ತಾಯಿದ್ರು. ಒಂದು ಕಾರ್ಯಕ್ರಮ ನೀವು ನಂಬ್ತಿರೋ ಬಿಡ್ತಿರೋ ನಿಂತ್ಕೊಂಡು ನೋಡಿದ್ದೀವಿ, ಕಣ್ಣಲ್ಲಿ ನೀರು ಹಾಕಿದ್ದೀವಿ. ಅವ್ರು ಒಂದು ಸಲ ಆ ಸ್ಟೇಜ್ ಮೇಲೆ ಕೂತ್ಕೋತಾನೆ ಇರಲಿಲ್ಲ. ಆಮೇಲೆ ಕಚೇರಿ, ಆಮೇಲೆ ಮದುವೆ ಮನೆಗಳಲ್ಲಿ ನೋಡಿ ಈ ಎಂಥ ಪುಣ್ಯಾತ್ಮರು ಅಂತಂದರೆ
ಮದುವೆ ಮನೆಗಳಿಗೆ ಫಂಕ್ಷನ್ಗಳು ಕೂಡ ಇವ್ರು ಹೋಗಿ ಇವರ ಸಂಗೀತವನ್ನು ಹಂಚಿ ಬರ್ತಾರೆ, ಅವ್ರ ಖುಷಿಯನ್ನು ಹಂಚಿ ಬರ್ತಾರೆ. ಮದುಮಗನಿಗೆ ಆಶೀರ್ವಾದ ಮಾಡ್ತಾರೆ. ಇವ್ರನ್ನ ಅವರು ಏನು ಹೇಳ್ತಾರೆ, ಅವ್ರನ್ನ ಬುಕ್ ಮಾಡ್ಕೊಂಡಿರ್ತಾರೆ, ನೋಡೋದೇ ಇಲ್ಲ. ಎಲ್ಲೋ ನಮ್ಮ ಪೂಜಾರಿಗಳು ಒಂದು ವಿದ್ವಾಂಸರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನೊಂದು ಚೌಲ್ಟ್ರಿಲಿ ನೋಡಿದೆ, ನನಗೂ ಅಣ್ಣನಿಗೂ ಅವಾಗ ಅಂದರೆ ಹೋಗಿ ಬಂದಿದ್ವಿ, ನನಗೆ ಗೊತ್ತಾಗಲಿಲ್ಲ. ಅಲ್ಲೇ ಮೇಲ್ಗಡೆ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಯಾರು ಹಾಡಕ್ಕೆ ಬಂದಿದ್ದಾರೆ, ನಾವು ಅವ್ರನ್ನ ಬುಕ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೇ ಇಲ್ಲ. ಆ ಥರ ಒಂದು ಯುಗ ಪುರುಷ ಅಂತಲೇ ಹೇಳ್ಬೇಕು. ಅಣ್ಣ ಇನ್ನೇನು ಹೊಗಳೋದಿಲ್ಲ ಅಣ್ಣ, ನೀವು ವಿದ್ಯಾ ಸರಸ್ವತಿ ಮಗ ನೀವು. ಆಮೇಲೆ ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು. ಏನಿದು ಹೊಗಳೋ ಸಮಾರಂಭ ಅಂತ ಅನಿಸ್ತಾ ಇದೆ. ಏಕೆ ಒಂದು ಹೆಣ್ಣು ಮಗಳು, ಅದರಲ್ಲೂ ಈಗ ತಾನೇ ಆಗಮಿಸಿದಂತಹ ಡಾಕ್ಟರ್ ಸಂಗಮ ಬಸಪ್ಪ ಬಿರಾದಾರ್ ಸರ್ ಅವರು ಸಮಾಜ ಸೇವಕರು. ಇವತ್ತು ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡ್ರು. ನಿಜವಾಗ್ಲೂ ಬಹಳ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಒಂದು ಮನಸ್ಸು ಅಂತ ಹೇಳ್ಬೋದು. ಈಗ ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇದ್ದೆ. ನಿಜವಾಗ್ಲೂ ಈ ಒಂದು ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಮಹಿಳೆ ಒಂದು ದಿಟ್ಟವಾಗಿ ನಿಂತು ನಿರ್ಮಾಣ ಮಾಡಿ, ಅದು ಸಹ ನಿರ್ಮಾಪಕರಾಗಿ ನಿರ್ಮಾಣ ಮಾಡಿ, ನಿಜವಾಗ್ಲೂ ಹೇಳ್ತೀನಿ, 100 ದಿವಸ ಸಿನಿಮಾ ಓಡಿದಂಥ ಮಗ್ಗಿ ಪುಸ್ತಕ ಯಾರು ನೋಡಿದಿರೋ ಗೊತ್ತಿಲ್ಲ. ನೋಡಿ, ಖಂಡಿತ ಈ ಮಹಾತಾಯಿ ಯಾವ ಥರ ಅಂತಂದರೆ, ನಿಜವಾಗ್ಲೂ ಯಾರ ಹತ್ರನೂ ನೀವು ಟಿಕೆಟ್ ತೊಗೊಳ್ಳಿ, ನಾನು ಇದು ಮಾಡ್ತೀನಿ ಅಂತ ಹೇಳಲೇ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಬನ್ನಿ, ನಾನು ಟಿಕೆಟ್ ತೊಗೊಳ್ತೀನಿ ಅಂತಂದರು. ಏಕೆಂದ್ರೆ ಆ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕು. ಅದರಲ್ಲಿ ಯಂಗ್ ಜನ್ರೇಷನ್ ಅವರು ಖಂಡಿತ ನೋಡಬೇಕು. ನನಗೆ ಇವ್ರ ಮೇಲೆ ಆವಾಗ ತುಂಬ ಗೌರವ ಜಾಸ್ತಿ ಆಯಿತು. ಒಂದು ಮಹಿಳೆ ನಾವೆಲ್ಲ ಮಾಡ್ತೀವಿ ಏನೋ, ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಓಡೋ ಕುದುರೆ ನಾವು. ಸೊ ಅವ್ರಿಗೆ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ರಿಸ್ಟ್ರಿಕ್ಷನ್ಸ್ನೆಲ್ಲನೂ ದಾಟಿ ಅವರು ಆ ಮಗ್ಗಿ ಪುಸ್ತಕದಲ್ಲಿ ಆ ಪ್ರೊಡ್ಯೂಸರ್ ಏನು ಮಾಡಿದ್ರೆ ಗೊತ್ತಿಲ್ಲ, ಅವ್ರು ಯಾರೋ ಕಾಮತ್ ಅಂತ ಇರುತ್ತೆ ಮೋಸ್ಟ್ಲಿ ಅವ್ರ ಹೆಸರು. ಆದರೆ ಈ ಮಹಾತಾಯಿ 50 ರಿಂದ 60 ದಿವಸನೂ ನಾವು ನೋಡ್ತಾನೆ ಇರ್ತೀವಿ, ಅಲ್ಲೇ ಇರ್ತಾಯಿದ್ರು. ಬೆಳಿಗ್ಗೆ ಬರ್ತಾರೆ, ಸಾಯಂಕಾಲ ಬರ್ತಾರೆ. ಆಮೇಲೆ ನಾವು ಯಾರೂ ಹೋಗಲಿಲ್ಲ ಅಂತಂದರೆ, ಸರ್ ನೀವೇನು ತಲೆ ಕೆಸ್ಕೊಬಿಟ್ಟು ನಾನು ಟಿಕೆಟ್ ಅರೇಂಜ್ ಮಾಡಿರ್ತೀನಿ ಅಂತ ಹೇಳಿರ್ತಾರೆ. 50 ಟಿಕೆಟ್ 60 ಟಿಕೆಟ್ ಅವ್ರ ಕೈಯಿಂದ ಹಾಕಿ, ಆಮೇಲೆ ಸ್ಟಾರ್ಟಿಂಗಲ್ಲಿ ಮಾಡಿದ್ರು. ಆಮೇಲೆ ಜನನೇ ಅದನ್ನು ಎತ್ತಿ 100 ಡೇಸ್ ಮಾಡಿದ್ರು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಮ್ಮ ಸಹೋದರಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗಿನ್ನೂ ಬಹಳ ಖುಷಿಯಾಗುತ್ತೆ. ನಮ್ಮ ಕೃಷ್ಣ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ಒಂದು ಒಳ್ಳೆಯ ಮನಸ್ಸಿರುವಂಥವರು, ಸಾಧಕರನ್ನು ಗುರುತಿಸಿ ಇವತ್ತರೆಗೂ ಸುಮಾರು ಸಾವಿರಾರು ಜನಕ್ಕೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ನನಗೂ ಸಹ ವಿಶ್ವ ದಾಖಲೆಯ ಸಂಸ್ಥೆಯಲ್ಲಿ ಅವರು ಒಂದು ಮಹಾನ್ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಆದರೆ ಏನು ಬೇಜಾರು ಅಂತಂದರೆ, ಅವ್ರಿಗೆ ಸಹಕಾರ ಕೊಡೋದು ಈ ನಡುವೆ ಕಮ್ಮಿ ಆಯಿತು ಸರ್. ನಿಮಗೆ ಅದೇನೋ ಗೊತ್ತಿಲ್ಲ ನನಗೆ. ಯಾರೋ ನಾನು ಸುಮಾರು ಕಾರ್ಯಕ್ರಮಗಳಿಗೆ ಹೇಳ್ತಾನೆ ಇರ್ತೀವಿ, ಎಲ್ಲ ಕಾರ್ಯಕ್ರಮಗಳನ್ನೂ